ಅಪ್ಲಿಕೇಶನ್ ಫಾರ್ಮ್ನ ಎಂಟ್ರಿ ಮಾಡಬೇಕಾದ್ರೆ ಒಂದು ಮಿಸ್ಟೇಕ್ನ ಮಾಡಿಬಿಟ್ಟಿದ್ದೀರಾ. ಬೈ ಚಾನ್ಸ್ ಆ ಮಿಸ್ಟೇಕ್ ಮಾಡಿದರೆ ಮತ್ತೆ ನೀವು ಎಡಿಟ್ ಮಾಡ್ಕೋಬೋದು, ಎಡಿಟ್ ಮಾಡ್ಕೊಳ್ಳಿ. ಹಲೋ ವಿದ್ಯಾರ್ಥಿಗಳೇ, ಎಸ್ಪೆಷಲಿ ನೀಟ್ ವಿದ್ಯಾರ್ಥಿಗಳು ಭಾಳಷ್ಟು ಡೌಟ್ಸ್ಗಳನ್ನ ಕೇಳ್ತಿದ್ದೀರಾ. ಈ ವಿಡಿಯೋದಲ್ಲಿ ನಿಮಗೆ ಆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ಫಾರ್ಮೇಷನ್ ವಿಡಿಯೋ ನಾವು NTA ಕಡೆಯಿಂದ ಕಂಡಕ್ಟ್ ಮಾಡ್ತಿರೋ ನೀಟ್ ಎಕ್ಸಾಮ್ಸ್ನ ಬರಿತೀವಿ. ನಾವು KA ಅಪ್ಲಿಕೇಶನ್ ಹಾಕಬೇಕಾ ಬೇಡವಾ? ಅಪ್ಲಿಕೇಶನ್ ಹಾಕಲೇಬೇಕಾ? ಎಸ್, ನೀವು KA ಮುಖಾಂತರ ಅಂದರೆ ಸೀಟ್ನ ಪಡಿಬೇಕು ಅಂದರೆ ನೀವು KA ಮುಖಾಂತರ ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು. ಸರ್, ನಾವು KCT ಎಕ್ಸಾಮ್ಸ್ ಬರೆಯೋದೇ ಇಲ್ಲ, ಆದರೂ ತಗೋಬೇಕಾ? ಆದರೂ ಅಪ್ಲೈ ಮಾಡಬೇಕಾ? ರಿಜಿಸ್ಟರ್ ಮಾಡ್ಕೋಬೇಕಾ? ಎಸ್, ನೀವು KCT ಮುಖಾಂತರ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಯಾವುದೂ ಬರೆಯೋದಿಲ್ಲ ಇದ್ದರೂ KA ಮುಖಾಂತರ ರಿಜಿಸ್ಟರ್ ಮಾಡಿಕೊಳ್ಳೇಬೇಕು ಕಂಪಲ್ಸರಿ. ನೀವು KA ಮುಖಾಂತರ ರಿಜಿಸ್ಟರ್ ಮಾಡ್ಕೊಂಡಲ್ಲೇ ಇದ್ದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ನಡೆಯೋ ಕೌನ್ಸಿಲಿಂಗ್ಗೆ, ನೀಟ್ ಕೌನ್ಸಿಲಿಂಗು ಅಷ್ಟೇ ನೀವು ಎಲಿಜಿಬಲ್ ಆಗೋದಿಲ್ಲ. ನೀವು NTA ಕಡೆಯಿಂದ ನಿಮಗೆ ಸೀಟ್ ಸಿಗುತ್ತೆ, ನಾವು ಅಲ್ಲೇ ಮೆಡಿಕಲ್ ಸೀಟ್ ತೊಗೋತೀವಿ ಅನ್ನೋ ಆಗಿದ್ದರೆ ನೀವು ಈಗ KA ಕಾಲ್ ಮಾಡಿರೋ KCT ಅಪ್ಲಿಕೇಶನ್ನ ಅಪ್ಲೈ ಮಾಡ್ದಲ್ಲೇ ಇದ್ರೂ ಆಗುತ್ತೆ. ಆಲ್ ಇಂಡಿಯಾ ಕೋಟಾ ಬಿಟ್ಟು ಅಧಿಕಾರ ಮುಖಾಂತರ ನೀವು ಮೆಡಿಕಲ್ ಸೀಟ್ನ, ಡೆಂಟಲ್ ಸೀಟ್ನ, ಆಯುಷ್ ಕೋರ್ಸ್ನ ನಾವು ತಗೋತೀವಿ ಅನ್ನಂಗಿದ್ರೆ ನೀವು KA ಮುಖಾಂತರ ರಿಜಿಸ್ಟರ್ ಮಾಡಿಕೊಳ್ಳೇಬೇಕು. ಓಕೆ, ಇನ್ನು ಸಬ್ಜೆಕ್ಟ್ ಸೆಲೆಕ್ಷನ್ ಬಗ್ಗೆ, ಕೋರ್ಸಸ್ ಸೆಲೆಕ್ಷನ್ ಬಗ್ಗೆ, ಅಪ್ಲಿಕೇಶನ್ ಫಾರ್ಮ್ನ ಎಂಟ್ರಿ ಮಾಡಬೇಕಾದ್ರೆ ಒಂದು ಮಿಸ್ಟೇಕ್ನ ಮಾಡಿಬಿಟ್ಟಿದ್ದೀರಾ. ಬೈ ಚಾನ್ಸ್ ಆ ಮಿಸ್ಟೇಕ್ ಮಾಡಿದರೆ ಮತ್ತೆ ನೀವು ಎಡಿಟ್ ಮಾಡ್ಕೋಬೋದು, ಎಡಿಟ್ ಮಾಡ್ಕೊಳ್ಳಿ. PCMB ವಿದ್ಯಾರ್ಥಿಗಳಾಗಿದ್ದರೆ ನಾವು PCB ಸೆಲೆಕ್ಟ್ ಮಾಡಬೇಕಾ, PCMB ಮಾಡಬೇಕಾ, PCM ಮಾಡಬೇಕಾ? ಈಗ ಭಾಳಷ್ಟು ವಿದ್ಯಾರ್ಥಿಗಳು ಡೌಟ್ಸ್ನ ಕೇಳ್ತಿದ್ರು, ನಾವು PCB ಮಾಡಿದ್ರೆ ಸಾಕಾ ಅಂತ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಮಾತ್ರ ಸಾಕು ಅನ್ನೋರು PCBನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್, ಒಂದು ವೇಳೆ PCMB ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ನೀಟಿಗೆ ಮಾತ್ರ ಅಪ್ಲೈ ಮಾಡ್ತೀವಿ ಅನ್ನೋ ಹಾಗಿದ್ರೆ ಆಯುಷ್, ಡೆಂಟಲ್, ಮೆಡಿಕಲ್, MBBS ಇದಕ್ಕೆ ಮಾತ್ರ ಅಪ್ಲೈ ಮಾಡ್ತೀವಿ ನನಗೆ ನೀವು PCB ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ನಾವು ಇಂಜಿನಿಯರಿಂಗ್ ಕೋರ್ಸ್ಗೆ ಅಪ್ಲೈ ಮಾಡ್ತೀವಿ, ವೆಟರ್ನರಿಗೆ, PSC ಏಜ್ಗೆ, ಫಾರ್ಮಾ ಸೈನ್ಸ್ಗೆ, BPO ಈ ಇನ್ನಿತರ ಕೋರ್ಸ್ಗಳಿಗೆ ನಾವು ಅಪ್ಲೈ ಮಾಡ್ತೀವಿ ಅನ್ನೋ ಹಾಗಿದ್ರೆ ನೀವು PCMB ಸೆಲೆಕ್ಟ್ ಮಾಡ್ಕೊಬೇಕು. ಸರ್, ನಾವು ನೀಟ್ ವಿದ್ಯಾರ್ಥಿಗಳು PCMB ಸೆಲೆಕ್ಟ್ ಮಾಡ್ಕೋಬೋದಾ? ಎಸ್, ಬೈ ಆಲ್ ಮೀನ್ಸ್ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನೀವು ಎಕ್ಸಾಮ್ಸ್ನ ಬರಲೇಬೇಕು ಅಂತ ರೂಲ್ಸ್ ಇಲ್ಲ. ಎಕ್ಸಾಂಪಲ್, ಈಗ ಮ್ಯಾಥಮೆಟಿಕ್ಸ್ ನಿಮಗೆ ಬೇಕಿಲ್ಲ, PCB ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು. ನೀವು PCMB ಸೆಲೆಕ್ಟ್ ಮಾಡಿಕೊಂಡ್ರು ನೀವು ಮ್ಯಾಥ್ಸ್ ಎಕ್ಸಾಮ್ಸ್ನ ಬರೆದಲ್ಲೇ ಇದ್ದರೂ ಆಗುತ್ತೆ, ನೋ ಪ್ರಾಬ್ಲಮ್. PCB ಅಪ್ಲೈ ಮಾಡಿದರೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಕೌನ್ಸಿಲಿಂಗ್ಗೆ ಭಾಗವಹಿಸೋದಕ್ಕಾಗೋಲ್ಲ. ಈ ಕೋರ್ಸ್ಗಳಿಗೆ ಇಂಜಿನಿಯರಿಂಗು, BSc AG, ನರ್ಸಿಂಗು, ವೆಟರ್ನರಿ, ಫಾರ್ಮಾ ಸೈನ್ಸ್ ಈ ರೀತಿಯ ಕೋರ್ಸ್ಗಳಿಗೆ ನೀವು ಇಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಬೆಸ್ಟ್ ಅಂದರೆ PCMB ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಎಕ್ಸಾಮ್ಸ್ನ ಬರೆಯೋ ಆಗಿದ್ದರೂ ಬರಿಬೋದು, ಬಿಟ್ಟರು ಬಿಡ್ಬೋದು, ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಐ ಥಿಂಕ್ ಇದು ನಿಮಗೆ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳು PCMನ ಸೆಲೆಕ್ಟ್ ಮಾಡ್ಕೊಬೇಕು. ಏನಾದರೂ ಅಪ್ಲಿಕೇಶನ್ ಫಾರಮ್ ಬಗ್ಗೆ ಅಥವಾ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದಕ್ಕೆ ರಿಪ್ಲೈ ಕೊಡೋ ಪ್ರಯತ್ನ ಪಡ್ತೀವಿ. ಇದಿಷ್ಟೇ ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬಾಯ್.